ಎಲ್ಲರಿಗೂ ನಮಸ್ಕಾರ. ಕೇಂದ್ರೀಯ ಆಯುರ್ವೇದ ಸಂಶೋಧನಾ ಸಂಸ್ಥಾನದ ಸಂದರ್ಶನ ಮಾಲಿಕೆಯಲ್ಲಿ ಇಂದಿನ ಸಂದರ್ಶನಕ್ಕೆ ನಿಮ್ಮೆಲ್ಲರಿಗೂ ಹಾರ್ದಿಕ ಸ್ವಾಗತ. ನಮ್ಮಲ್ಲಿ ಬರುವಂತಹ ಅನೇಕ ರೋಗಿಗಳಿಗೆ ಹಲವಾರು ಪ್ರಶ್ನೆಗಳು, ಸಂದೇಹಗಳು, ಕೆಲವೊಂದು ನಂಬಿಕೆಗಳು ಇರುತ್ತೆ. ಇವೆಲ್ಲದರ ಬಗ್ಗೆ, ಅವುಗಳ ಸತ್ಯಾಸತ್ಯತೆಗಳ ಬಗ್ಗೆ ನಮ್ಮೆಲ್ಲರಿಗೂ ತಿಳಿಸ್ಕೊಡೋದಕ್ಕೆ ಇವತ್ತು ನಮ್ಮ ಜೊತೆ ಇದ್ದಾರೆ ಡಾಕ್ಟರ್ ಶುಭಶ್ರೀ ಎಂ.ಎನ್., ಹಿರಿಯ ಸಂಶೋಧನಾಧಿಕಾರಿಗಳು, ಕೇಂದ್ರೀಯ ಆಯುರ್ವೇದ ಸಂಶೋಧನಾ ಸಂಸ್ಥಾನ. ನಿಮಗೆ ಹಾರ್ದಿಕ ಸ್ವಾಗತ ಮೇಡಮ್. ನಮ್ಮಲ್ಲಿ ಬರುವಂತಹ ಹಲವಾರು ರೋಗಿಗಳು ಈ ತರ ಒಂದು ಪ್ರಶ್ನೆಯನ್ನು ನಮ್ಮನ್ನ ಕೇಳ್ತಾರೆ. ಏನು ಅಂದ್ರೆ, ನಾವು ಸಕ್ಕರೆ ಅಥವಾ ಸಿಹಿ ತಿಂಡಿಗಳನ್ನ ಯಾರು ತಿಂತಾರಲ್ಲ ಹೆಚ್ಚಾಗಿ, ಅವರಿಗೆ ಮಾತ್ರ ಸಕ್ಕರೆ ಕಾಯಿಲೆ ಬರುತ್ತಾ ಅಂತ. ಇದಕ್ಕೆ ನೀವೇನು ಹೇಳ್ತೀರಾ ಮೇಡಮ್? ಬಹಳಷ್ಟು ಜನ ತಿಳ್ಕೊಂಡಿರೋದೇನು ಅಂತಂದ್ರೆ, ಅದು ಒಂದು ತಪ್ಪು ಕಲ್ಪನೆನೂ ಕೂಡ. ಏನಂತಂದ್ರೆ, ಇವಾಗ ಸಕ್ಕರೆ ಅಂಶ ಜಾಸ್ತಿ ತಗೊಂಡ್ರೆ ಅಥವಾ ಸಿಹಿ ಪದಾರ್ಥಗಳನ್ನ ಜಾಸ್ತಿ ತಗೊಂಡ್ರೆ ಅದರಿಂದ ನನಗೆ ಸಕ್ಕರೆ ಕಾಯಿಲೆ ಬರುತ್ತೆ ಅಂತ ಅನ್ನೋಂಥ ಒಂದು ಭೀತಿ ಇರುತ್ತೆ. ಆದರೆ ಅದು ಒಂದು ತಪ್ಪು ಕಲ್ಪನೆನೆ. ಯಾಕೆಂದ್ರೆ ಈಗ ನಮ್ಮ ದೇಹದಲ್ಲಿ ಒಂದು ಸಮತೋಲನ ಕಾಪಾಡ್ಕೊಂಡು ಬರ್ಬೇಕಾಗತ್ತೆ. ಈಗ ಹೆಚ್ಚು ಸಕ್ಕರೆ ಇರುವಂತಹ ಒಂದು ತಿಂಡಿಗಳನ್ನ ತಿನ್ನೋದ್ರಿಂದ ಆ ಸಮತೋಲನ ಏರುಪೇರಾಗ್ಬೋದು. ಅದರಿಂದ ಏನಾಗುತ್ತೆ, ಮುಂದೆ ಬೇರೆ ಏನೋ ಒಂದು ತೊಂದರೆ ಆಗ್ಬೋದು, ಮೆಟಬಾಲಿಕ್ ಡಿಸೀಸ್ ಆಗ್ಬೋದು ಅಥವಾ ಒಂದು ಪ್ರೀ ಡಯಾಬಿಟಿಸ್ ಲೆವೆಲ್ಗೆ ಬರ್ಬೋದು. ಈಗ ವ್ಯಾಯಾಮ ಮತ್ತೆ ಆಹಾರ ಎಲ್ಲವೂ ಆಹಾರ ವಿಹಾರ ವಿಚಾರ ಅಂತ ಆಯುರ್ವೇದದಲ್ಲಿ ತಿಳಿಸ್ತಾರೆ. ಹಾಗೆ ಅದೆಲ್ಲವೂ ಒಂದು ಸಮತೋಲನದಲ್ಲಿ ಇದ್ರೆ ಅವಾಗ ರಕ್ತದಲ್ಲಿರುವಂತಹ ಒಂದು ಸಕ್ಕರೆ ಅಂಶ ಜಾಸ್ತಿ ಆಗೋದಿಲ್ಲ. ಇಲ್ಲದೆ ಹೋದ್ರೆ ಏನಾಗುತ್ತೆ, ಒಂದು ಪ್ರೀ ಡಯಾಬಿಟಿಸ್ ಲೆವೆಲ್ಗೆ ಬಂದಿರ್ಬೋದು. ಅದೂ ಕೂಡ ಕಂಟ್ರೋಲ್ ಇಲ್ಲದೆ ಹೋದ್ರೆ, ಒಂದು ನಿಯಂತ್ರಣದಲ್ಲಿ ಇಲ್ಲದೆ ಹೋದ್ರೆ ಆವಾಗ ಮತ್ತೆ ಡಯಾಬಿಟಿಸ್ಗೆ ಅದು ಮಾರ್ಪಾಡಾಗ್ಬೋದು. ಅದು ಕೂಡ ನಿಯಂತ್ರಣದಲ್ಲಿ ಇಲ್ಲದೆ ಹೋದ್ರೆ ಆಮೇಲೆ ಅದು ಕಾಂಪ್ಲಿಕೇಶನ್ಸ್ ಹೋಗ್ಬೋದು. ಇದೆಲ್ಲದನ್ನು ತಡೆಗಟ್ಟುವ ಒಂದು ನಿಟ್ಟಿನಲ್ಲಿ ಮುಂಚೆಯಿಂದಲೇ ಸಕ್ಕರೆ ಪದಾರ್ಥಗಳನ್ನ ಸ್ವಲ್ಪ ಕಡಿಮೆ ತಗೊಳ್ಳೋದು ಒಳ್ಳೇದು. ಹಾಗಂತ ಸಕ್ಕರೆ ತಿಂದವರಿಗೆಲ್ಲ ಡಯಾಬಿಟಿಸ್ ಬರುತ್ತೆ ಅನ್ನೋದು ತಪ್ಪು ಕಲ್ಪನೆ. ಧನ್ಯವಾದಗಳು. ಮತ್ತೊಂದು ಪ್ರಶ್ನೆ ಇದೆ. ಈಗ ನಮ್ಮೆಲ್ಲರಿಗೂ ಸಾಕಷ್ಟು ಜನಕ್ಕೆ ಈ ವಿಷಯ ಗೊತ್ತಿರುತ್ತೆ, ಕೌಟುಂಬಿಕ ಹಿನ್ನೆಲೆ ಇದ್ದವರಿಗೆ ಸಕ್ಕರೆ ಕಾಯಿಲೆ ಬರುವಂತಹ ಸಂಭವ ಜಾಸ್ತಿ ಇರುತ್ತೆ ಅಂತ ಅನ್ನೋದು. ಅವರು ರಿಸ್ಕ್ ಅಲ್ಲಿ ಇರ್ತಾರೆ ಅಂತ ಹೇಳ್ತಾರೆ ಹೆಚ್ಚಾಗಿ. ಇದೊಂದು ಪ್ರಶ್ನೆ ಏನು ಅಂದ್ರೆ, ಕೌಟುಂಬಿಕ ಹಿನ್ನೆಲೆ ಇದ್ದವರಿಗೆ ಮಾತ್ರ ಸಕ್ಕರೆ ಕಾಯಿಲೆ ಬರುತ್ತಾ? ಕೌಟುಂಬಿಕ ಹಿನ್ನೆಲೆ ಇಲ್ಲದೆ ಇದ್ದವರಲ್ಲೂ ಬರಬಹುದಾ? ಅಥವಾ ಕೌಟುಂಬಿಕ ಹಿನ್ನೆಲೆ ಇದ್ರೂ ಕೂಡ ಬರದೇ ಇರುವಂತಹ ಸಾಧ್ಯತೆಗಳಿದೆಯಾ? ನಮ್ಮಲ್ಲಿ ಬರುವಂತಹ ಬಹಳಷ್ಟು ಪೇಷಂಟ್ಸ್ ಹೇಳ್ತಾರೆ, ನಮ್ಮ ತಂದೆ ತಾಯಿಗೆ ಇತ್ತು, ಹಾಗಾಗಿ ನನಗೂ ಈ ಸಕ್ಕರೆ ಕಾಯಿಲೆ ಬರುವಂತಹ ಒಂದು ಸಾಧ್ಯತೆ ಜಾಸ್ತಿ ಇದೆಯಾ ಅಂತ. ಹೌದು, ಜಾಸ್ತಿ ಇರೋದಂತೂ ನಿಜ, ಆದರೆ ಬಂದೇ ಬರಬೇಕು ಅನ್ನೋಂಥದ್ದಲ್ಲ. ಏಕೆಂದರೆ ಈಗ ಒಂದು ಕನ್ನಡದಲ್ಲಿ ಆಡುಭಾಷೆಯಲ್ಲಿ ಒಂದು ಹೇಳ್ತಾರೆ, ಮುದ್ದಿ ನಿದ್ದಿ ಲದ್ದಿ ಇದೆಲ್ಲ ಸರಿಗಿದ್ರೆ ನೀ ಗೆದ್ದಿ, ಇಲ್ದೇವ್ರು ನೀ ಬಿದ್ದಿ ಅಂತ ಹೇಳ್ತಾರೆ. ಅಂದರೆ ಅದು ಕೂಡ ಈಗ ಮುದ್ದಿ ಅಂತಂದ್ರೆ ಆಹಾರ, ಮತ್ತೆ ನಿದ್ದಿ ಅಂತಂದ್ರೆ ವಿಶ್ರಾಂತಿ, ಮತ್ತೆ ಲದ್ದಿ ಅಂದ್ರೆ ಏನೇನು ಹೋಗ್ಬೇಕು ಅಂತದೆಲ್ಲ. ಅದೇ ತರ ಆಯುರ್ವೇದದಲ್ಲಿ ಆಹಾರ ವಿಹಾರ ವಿಚಾರ ಅಂತ ತಿಳಿಸಿದೆ. ಹೀಗೆ ಬಹಳಷ್ಟು ಜನ ನಾನು ಇತ್ತೀಚೆಗೆ ನೋಡಿರುವಂತಹ ಒಂದು ಸಂದರ್ಭದಲ್ಲಿ ಹೇಳ್ಬೇಕು ಅಂತಂದ್ರೆ, ಈ ಸ್ಟ್ರೆಸ್ ಅಂತೀವಲ್ವಾ, ಅವರಿಗೆ ಒತ್ತಡದ ಜೀವನ ಶೈಲಿ ಜಾಸ್ತಿ ಆಗಿರೋದ್ರಿಂದ ಕೌಟುಂಬಿಕ ಹಿನ್ನೆಲೆ ಇಲ್ಲದೆ ಹೋದ್ರೂ ಕೂಡ ಡಯಾಬಿಟಿಸ್ ಅನ್ನ ನಾವು ನೋಡ್ತಾ ಇದ್ದೀವಿ. ಬಹಳಷ್ಟು ಕಡಿಮೆ ವಯಸ್ಸಿನವರಿಗೆ ಈ ತರ ಒಂದು ಡಯಾಬಿಟಿಸ್ ಮಾರ್ಪಾಡಾಗಿರುವಂಥದ್ದು ಅದನ್ನು ಕೂಡ ನಾವು ನೋಡ್ತಾ ಇದ್ದೀವಿ. ಅದೇ ರೀತಿ ಒಂದು ಮನವರಿಕೆ ಆಗಿದ್ದಂಥ ಪಕ್ಷದಲ್ಲಿ, ಈಗ ನಮ್ಮ ತಂದೆ ತಾಯಿಗೆ ಈ ತರ ಒಂದು ತೊಂದರೆ ಇದೆ, ಸೊ ನಮ್ಮಲ್ಲಿ ಕೌಟುಂಬಿಕ ಹಿನ್ನೆಲೆ ಇದೆ, ಆದ್ರಿಂದ ನಾನು ಈಗ್ಲಿಂದನೇ ಒಂದು ಕಂಟ್ರೋಲ್ಡ್ ಅಂದರೆ ಶುಗರ್ ಕಂಟ್ರೋಲ್ ಮಾಡ್ಕೋಬೇಕು, ಹಾಗಾಗಿ ನಾನು ಜೀವನ ಶೈಲಿಯಲ್ಲಿ ವ್ಯತ್ಯಾಸ ಮಾಡ್ಕೊಳ್ತೀನಿ, ಬೇಗ ಊಟ ಮಾಡ್ತೀನಿ ಅಥವಾ ವ್ಯಾಯಾಮ ಮಾಡ್ತೀನಿ, ಈ ತರ ಎಲ್ಲ ಒಂದು ಜೀವನ ಶೈಲಿನ ಅಳವಡಿಸ್ಕೊಂಡು ಕೌಟುಂಬಿಕ ಹಿನ್ನೆಲೆ ಇದ್ರೂ ಕೂಡ ಅವರಿಗೆ ಡಯಾಬಿಟಿಸ್ ಬರಲೇಬೇಕು ಅಂತ ಏನು ಒಂದು ವಿಧಿ ನಿಯಮ ಇಲ್ಲ. ಈಗ ತಾನೇ ನೀವು ಹೇಳಿದ್ರಿ ಆಹಾರದಲ್ಲಿ ಸಮತೋಲನ ತುಂಬಾ ಮುಖ್ಯ ಅಂತ. ನಮ್ಮಲ್ಲಿ ಕೆಲವರು ಬರೋ ರೋಗಿಗಳು ಏನು ಹೇಳ್ತಾರೆ, ನಾವು ಹೆಚ್ಚಾಗಿ ಸಿಹಿ ಇರುವಂಥದ್ದು ಯಾವುದೇ ಆಹಾರ ತಗೊಳ್ಳೋದಿಲ್ಲ, ಜಾಸ್ತಿ ಸ್ವೀಟ್ಸ್ ಎಲ್ಲ ತಿನ್ನೋದಿಲ್ಲ, ನಾವು ಆಹಾರ ಕೂಡ ತುಂಬಾ ಕಂಟ್ರೋಲಲ್ಲಿ ಸಮತೋಲನದಲ್ಲಿ ನಾವು ತಗೊಳ್ತೀವಿ, ಕಾಫಿ ಟೀ ಆ ಥರದ್ದು ಮಾತ್ರ ಕೆಲವು ಸಲ ತಗೊಳ್ತಿರ್ತೀವಿ ದಿನ, ಆದರೂ ಕೂಡ ನಮ್ಮ ಸಕ್ಕರೆ ಅಂದರೆ ರಕ್ತದಲ್ಲಿರೋ ಸಕ್ಕರೆ ಅಂಶ ಜಾಸ್ತಿ ಬರ್ತಾ ಇದೆ ಅಂತ. ಇದಕ್ಕೆ ಕಾರಣ ಏನು? ನಮ್ಮಲ್ಲಿ ಬರುವಂತಹ ಈ ಸಕ್ಕರೆ ಕಾಯಿಲೆ ಹೊಂದಿರುವಂತಹ ರೋಗಿಗಳಿರ್ತಾರಲ್ಲ, ಅವರು ನಮ್ಮ ಹತ್ರ ಬಂದು ಹೇಳೋದು ಏನಂತಂದ್ರೆ, ನಾನು ತುಂಬಾ ಲಿಮಿಟಲ್ಲಿ ಇರ್ತೀನಿ, ನಾನು ಆ ಥರ ಸಕ್ಕರೆ ಹಾಕೊಳ್ಳೋದೇ ಇಲ್ಲ, ಸಕ್ಕರೆ ಇರುವಂತಹ ಒಂದು ತಿಂಡಿ ಆಗಲಿ ಅಂಥದ್ದನ್ನು ತಗೊಳ್ಳೋದೇ ಇಲ್ಲ, ಆದರೂ ಕೂಡ ರಕ್ತದಲ್ಲಿರುವಂತಹ ಸಕ್ಕರೆ ಅಂಶ ಕಡಿಮೆ ಆಗ್ತಾ ಇಲ್ಲ ಅಂತ. ಈಗ ಬಹಳಷ್ಟು ಕಾರಣಗಳಿರುತ್ತೆ. ನಾನು ಮುಂಚೆನೇ ತಿಳಿಸ್ದಂಗೆ ಒಂದು ಸಮತೋಲನ ಕಾಪಾಡ್ಕೊಂಡು ಬರೋದು ತುಂಬಾ ಮುಖ್ಯ. ಈಗ ಅವ್ರಿಗೆ ಗೊತ್ತಿಲ್ಲದೆ ಇರೋ ಹಾಗೆ ಸಕ್ಕರೆ ಅಂಶ ಹೋಗ್ತಾ ಇರ್ಬೋದು. ಅಂದ್ರೆ ಇವಾಗ ಕಾಫಿ ಟೀ ತಗೋತಿರ್ತಾರೆ, ಪದೇ ಪದೇ ಒಂದು ಬಿಸ್ನೆಸ್ ಅಲ್ಲಿ ಇರ್ತಾರೆ, ಹೊರಗಡೆ ಹೋಗಿರ್ತಾರೆ,
ಯಾವುದೋ ರೀತಿಯಲ್ಲಿ ಕಾಫಿ ಟೀ ತಗೊಂಡಾಗ ಪ್ರತಿ ಸತಿನೂ ಕೂಡ ಒಂದೊಂದು ಚಮಚ ಸಕ್ಕರೆ ಅದ್ರ ಜೊತೆಗೆ ಹೋಗ್ತಿರುತ್ತೆ. ಅದ್ರದ್ದು ಒಂದು ಅರಿವು ಅವ್ರಿಗೆ ಇರೋದಿಲ್ಲ. ಹಾಗಾಗಿ ಅವರ ರಕ್ತದಲ್ಲಿರುವಂತಹ ಸಕ್ಕರೆ ಹೆಚ್ಚಾಗಿ ತೋರಿಸ್ಕೊಂಡಿರುತ್ತೆ. ಈಗಿನ ಇನ್ನೊಂದು ಟ್ರೆಂಡ್ ಅಂತ ಹೇಳ್ಬೋದು ಏನು ಅಂದರೆ, ತನಗೆ ಸಕ್ಕರೆ ಕಾಯಿಲೆ ಇದೆ ಅಂತ ಗೊತ್ತಾದ ತಕ್ಷಣ ತುಂಬ ಜನ ರೋಗಿಗಳು ಈ ಕೆಲಸ ಮಾಡ್ತಾರೆ. ಏನು ಅಂದರೆ, ಪೂರ್ತಿಯಾಗಿ ಅನ್ನ ತಿನ್ನೋದನ್ನು ಬಿಟ್ಬಿಟ್ಟು ಸಿರಿಧಾನ್ಯಗಳು ಅಥವಾ ಗೋಧಿ ಈ ರೀತಿಯಾದಂಥ ಮಿಲೆಟ್ ಓನ್ಲಿ ಡಯಟ್ ಅಂತ ಈಗ ತುಂಬ ಜನ ಮಾಡ್ತಾ ಇದ್ದಾರೆ. ಇದು ಸರಿನಾ? ನಿಮ್ಮ ಅನಿಸಿಕೆ ಏನು? ನಾನು 2-3 ಬಾರಿ ಇದನ್ನೇ ಹೇಳ್ತಾ ಬಂದಿದ್ದೀನಿ. ಏನಂದರೆ, ಸಮತೋಲನವೇ ಮೂಲ ಮಂತ್ರ ಇದ್ರೊಳಗೆ. ಈಗ ಎಷ್ಟೊಂದು ಜನ ಸಿರಿಧಾನ್ಯಗಳಿಗೆ ಇದೆಲ್ಲ ನೋಡ್ತಿರ್ತಾರಲ್ಲ, ಜಾಹೀರಾತುಗಳನ್ನು ನೋಡ್ತಿರ್ತಾರೆ, ಟಿ ವಿನಲ್ಲಾಗಲಿ ರೇಡಿಯೋದಲ್ಲಾಗಲಿ ಕೇಳ್ತಿರ್ತಾರೆ. ಮತ್ತು ಬೇರೆಯವರು ಅದನ್ನು ಬಳಸ್ಕೊಂಡಿದ್ದೀವಿ ಅಂತ ಅದನ್ನು ಕೇಳ್ತಿರ್ತಾರೆ. ರಾಗಿ ಅನ್ನುವಂಥದ್ದು ಬಹಳ ಉತ್ತಮವಾಗಿರುವಂಥದ್ದು, ಅದು ಡಯಾಬಿಟಿಸ್ಗೆ ಒಳ್ಳೆಯದು, ಅದೆಲ್ಲ ಕರೆಕ್ಟು. ಆದರೆ ಈಗ ನೀವು ಯಾವುದೇ ಒಂದು ಆಹಾರ ಪದ್ಧತಿ ನಿಮಗೆ ಮುಂಚೆಯಿಂದ ಬಂದ್ಬಿಟ್ಟಿರುತ್ತೆ. ಈಗ ಒಂದು ಉದಾಹರಣೆ ಕೊಡಬೇಕು ಅಂದರೆ, ಒಂದು ಗಿಡನ ಬೇರೆ ಕಡೆಗೆ ಒಂದು ಜಾಗದಿಂದ ಇನ್ನೊಂದು ಕಡೆಗೆ ನೀವು ಹಾಕಬೇಕು ಅಂತಂದರೆ, ಇದು ಸಮೇತ ಒಂದು ಸ್ವಲ್ಪ ಮಣ್ಣನ್ನು ತೊಗೊಂಡೋಗಿ ಅದ್ರ ಜೊತೆಗೆ ಇನ್ನೊಂದು ಕಡೆಗೆ ಹಾಕಿರ್ತೀರ. ಆಮೇಲೆ ಅದು ಹೊಸ ವಾತಾವರಣಕ್ಕೆ ಅಳವಡಿಸ್ಕೊಂಡು ಹೋಗುತ್ತೆ. ಹಾಗೆ ನೀವು ಏಕ್ದಮ್ ಏನೇನು ತಿಂತಿದ್ದೀರಾ ಎಲ್ಲದನ್ನು ಬಿಟ್ಬಿಟ್ಟು ಬರೀ ಸಿರಿಧಾನ್ಯಗಳನ್ನು ತಿಂತಾ ಹೋಗ್ತೀವಿ ಅಂತಂದರೆ ನಿಮ್ಮ ದೇಹ ಅದಕ್ಕೆ ತಕ್ಷಣ ಒಗ್ಗಿಕೊಳ್ಳಲ್ಲ. ಆವಾಗ ನಿಮಗೆ ಗೊತ್ತಿದ್ದೇನೆ ಏನಾದ್ರು ಒಂದು ಆಸಿಡಿಟಿ ಅಂದರೆ ಹೊಟ್ಟೆ ಉರಿ ಬರುವಂಥದ್ದು, ಹುಳಿತೇಗೆ ಬರುವಂಥದ್ದು, ಅದೆಲ್ಲ ನಿಮಗೆ ಆಹಾರದಿಂದ ಆಗಿದೆ ಅಂತ ಗೊತ್ತಿರೋದಿಲ್ಲ. ಆದರೆ ಅದೇ ಒಂದು ರೀತಿಯಲ್ಲಿ ನಾನು ಹೇಳಬೇಕು ಅಂತಂದರೆ, ಈಗ ಅಕ್ಕಿನೇ ತಿನ್ನಿ ಅಂದರೆ ಅನ್ನನೇ ಮಾಡ್ಕೊಳ್ತೀನಿ ಅಂತ ಖಂಡಿತ ಹೇಳ್ತಾ ಇಲ್ಲ. ರಾಗಿ ಉತ್ತಮವಾದ ಆಹಾರ. ಆದರೆ ನಿಮ್ಗೆ ಅನ್ನ ಅಭ್ಯಾಸ ಆಗಿದ್ದಿದ್ರೆ, ಅಕ್ಕಿ ಅಥವಾ ಗೋಧಿ ಅದೆಲ್ಲ ಅಭ್ಯಾಸ ಆಗಿದ್ದರೆ, ಈ ಸಿರಿಧಾನ್ಯಗಳನ್ನು ಜೊತೆಯಲ್ಲೇ ಅಳವಡಿಸ್ಕೊತ ಬನ್ನಿ. ವಾರಕ್ಕೆ 1 ಸತಿನೋ 2 ಸತಿನೋ, ದಿನ 3 ಸತಿ ಊಟ ಮಾಡಬೇಕಾದ್ರೆ 3 ಸತಿ ಅಥವಾ 2 ಸತಿ ಊಟ ಮಾಡ್ಬೇಕಾದ್ರೆ 2 ಸತಿನೂ ಬರೀ ಸಿರಿಧಾನ್ಯ ತಗೋತೀನಿ, ಅಕ್ಕಿ ಗೋಧಿ ಎಲ್ಲ ಬಿಟ್ಬಿಡ್ತೀನಿ ಅನ್ನೋ ಥರ ಮಾಡ್ಕೊಡ್ಬೇಡಿ. ಎಲ್ಲದೂ ಕೂಡ ಮತ್ತೆ ಹೇಳೋಕೆ ಸಮತೋಲನವೇ ಇದಕ್ಕೆ ಮೂಲ ಮಂತ್ರ. ಈಗ ಹಿಂದೆ ನಾನು ಪ್ರಶ್ನೆ ಕೇಳಿದೆ ಕಾಫಿ ಟೀ ಬಗ್ಗೆ. ನಮ್ಮಲ್ಲಿ ಪೇಷಂಟ್ಸ್ ಏನು ಮಾಡ್ತಾರೆ ಅಂದರೆ, ನಾನು ಶುಗರ್ಲೆಸ್ ಕುಡಿತೀನಿ, ಕಾಫಿ ಟೀಗೆ ನಾನು ಸಕ್ಕರೆ ಹಾಕೊಳ್ಳೋದೇ ಇಲ್ಲ, ಆದರೂ ಕೂಡ ನಂದು ಸಕ್ಕರೆ ಅಂಶ ಜಾಸ್ತಿ ಬರ್ತಾ ಇದೆ, ನಾನು ಸಾವಯವ ಬೆಲ್ಲ ತಗೊಳ್ತೀನಿ ಅಂತ ಹೇಳ್ತಾರೆ. ಸಾವಯವ ಬೆಲ್ಲ ತಗೊಳ್ಬಹುದಾ? ಮತ್ತು ಇನ್ನಷ್ಟು ಪೇಷಂಟ್ಸ್ ಎಲ್ಲ ಬಂದಾಗ ಹೇಳೋದೇನಂತಂದರೆ, ನಾವು ಸಕ್ಕರೆ ಹಾಕೊಳ್ಳೋದಿಲ್ಲ, ಆದರೂ ಕೂಡ ನಮ್ಮ ರಕ್ತದಲ್ಲಿರುವಂತಹ ಸಕ್ಕರೆ ಅಂಶ ಹೆಚ್ಚಾಗಿ ತೋರಿಸ್ತಿದೆ ಲ್ಯಾಬ್ ರಿಪೋರ್ಟ್ ಬಂದಾಗ ಅಂತ. ಮತ್ತೆಷ್ಟು ವಿಚಾರಿಸಿ ಕೇಳಿದಾಗ ನಾವು ಸಕ್ಕರೆ ಹಾಕೋತಿಲ್ಲ, ಬೆಲ್ಲ ಹಾಕೋತೀವಿ ಅಂತ ಹೇಳ್ತಾರೆ. ಆದರೆ ಅದು ಏನು ತುಂಬ ವ್ಯತ್ಯಾಸ ಕಂಡು ಬರೋದಿಲ್ಲ. ನಮ್ಮ ರುಚಿಗಷ್ಟೇ. ಡೆಫಿನೆಟ್ಲಿ ಈ ಬೆಲ್ಲ ಅನ್ನೋಂಥದ್ದು ಸಕ್ಕರೆಗಿಂತ ಒಳ್ಳೆಯದು, ಆದರೆ ಅದು ಸಕ್ಕರೆ ಅಂಶ ಖಂಡಿತ ಹೆಚ್ಚು ಮಾಡುತ್ತೆ. ಹಾಗಾಗಿ ಬೆಲ್ಲ ಉಪಯೋಗಿಸ್ತೀವಿ, ಸಕ್ಕರೆ ಹಾಕೊಳ್ಳಲ್ಲ ಅಂತಂದರೆ ಅದೇನು ವ್ಯತ್ಯಾಸ ಕಂಡು ಬರೋಲ್ಲ. ಸಕ್ಕರೆ ಅಂಶ ಜಾಸ್ತಿ ತೋರಿಸುತ್ತೆ. ಮೇಡಮ್, ಈಗ ಒಬ್ಬರಿಗೆ ಸಕ್ಕರೆ ಕಾಯಿಲೆ ಬಂತು ಅಂತ ತಿಳ್ಕೊಳ್ಳೋಣ, ಅಂದರೆ ಅವ್ರದ್ದು ಗೊತ್ತಾಗಿದೆ ರಕ್ತದಲ್ಲಿ, ಅಂಥವರು ಈ ಥರ ಒಂದು ಪ್ರಶ್ನೆ ಕೇಳ್ತಾರೆ, ನಾನು ಔಷಧಿ ತಗೊಳ್ಳೋದಕ್ಕೆ ಶುರು ಮಾಡಿದ್ದೀನಿ, ಔಷಧಿ ಇದೆಯಲ್ಲ, ಮತ್ತೆ ಪಥ್ಯ ಅಥವಾ ಜೀವನ ಶೈಲಿಯಲ್ಲಿ ವ್ಯತ್ಯಾಸಗಳು, ಎಕ್ಸಸೈಸು, ವ್ಯಾಯಾಮ ಈ ಥರದ್ದೆಲ್ಲ ಅವಶ್ಯಕತೆ ಇದೆಯಾ? ಹೇಗಿದ್ರೂ ಔಷಧಿ ನಾನು ತಗೊಳ್ತಿದ್ದೀನಲ್ವಾ, ಅದೊಂದೇ ಸಾಕಾಗೋದಿಲ್ವಾ ಅನ್ನುವಂಥ ಪ್ರಶ್ನೆ. ಇದಕ್ಕೆ ನೀವೇನು ಹೇಳ್ತೀರಾ? ಇನ್ನು ಮತ್ತೊಂದು ತಪ್ಪು ಕಲ್ಪನೆ ಇರುವಂಥದ್ದು ಏನು ಅಂತಂದರೆ, ಬಹಳಷ್ಟು ಪೇಷಂಟ್ಸ್ ಔಷಧಿನ ತೊಗೊತಿರ್ತಾರೆ. ಹೆಂಗಿದ್ರು ಔಷಧಿ ತೊಗೋತಿದ್ದೀನಿ, ನಂದು ಸಕ್ಕರೆ ಅಂಶ ಕಡಿಮೆ ಬರಲೇಬೇಕು ಅಂತ. ಅವ್ರು ಯಾವುದೇ ರೀತಿಯಾದ ವ್ಯಾಯಾಮ ಇರೋದಿಲ್ಲ. ಅದರೊಳಗೂ ನಾವು ನೋಡುವಂಥದ್ದು ಏನು ಅಂತಂದರೆ, ಮನೆ ಒಳಗಿರುವಂಥವ್ರು ಇರ್ತಾರಲ್ಲ, ಅಂದರೆ ಇವಾಗ ಹೌಸ್ ವೈಫ್ಸ್ ಆಗಲಿ ಅಥವಾ ಅವರು ಬೆಳಗಿಂದ ಕಷ್ಟಪಟ್ಟು ಮನೆಯಲ್ಲಿ ಕೆಲಸ ಮಾಡ್ತಿರ್ತಾರೆ. ಆದರೆ ಅದಕ್ಕೋಸ್ಕರ ಈಗ ವ್ಯಾಯಾಮ ಅಂತಾಗಲಿ, ಅಂದರೆ ಒಂದು ನಡಿಗೆ ಆಗಲಿ, ವಾಕಿಂಗ್ ಅಂತಾಗಲಿ ಅದಿರೋದಿಲ್ಲ. ಬಟ್ ಮನೇಲಿ ಬೆಳಗಿಂದ ಅಡುಗೆ ಮನೇಲಿ ನಿಂತಿರ್ತೀನಿ, ಅಥವಾ ನಾನು ಮನೇಲಿ ಏನಾದ್ರು ಕೆಲಸ ಮಾಡ್ತಿರ್ತೀನಿ, ಒಂದೇ ಕಡೆ ನಿಂತ್ಕೊಂಡು ಕೂತ್ಕೊಂಡು ಆ ಥರದ್ದೆಲ್ಲ ಕೆಲಸ ಮಾಡ್ತಿರ್ತೀನಿ. ಆ ಥರದ್ದು ಸಕ್ಕರೆ ಅಂಶ ಖರ್ಚಾಗುವಂಥ ನಿಟ್ಟಿನಲ್ಲಿ ಕೆಲಸಗಳಾಗೋದಿಲ್ಲ. ಅವಾಗೇನಾಗುತ್ತೆ, ಮತ್ತೆ ಅದೇ ಥರ ಸಮತೋಲನದಲ್ಲಿ ಇರೋಲ್ಲ. ಈಗ ನಾವು ಆಯುರ್ವೇದದ ಪ್ರಕಾರ ಹೇಳಬೇಕು ಅಂತಂದರೆ, ಶಾಸ್ತ್ರಗಳಲ್ಲಿ ಇರುವಂತಹ ಒಂದು ಹಿನ್ನೆಲೆಯನ್ನು ತಗೋಬೇಕು ಅಂತಂದರೆ, ಆಗಲೂ ಕೂಡ ಹೇಳ್ತಿರೋದೇನು, ಯಾವ ಒಂದು ಮನುಷ್ಯನಿಗೆ ಈ ಸಕ್ಕರೆ ಕಾಯಿಲೆ ಮಾರ್ಪಾಡಾಗತ್ತೆ ಅಂದರೆ, ಅವರು ಆಸ್ಯ ಸುಖಂ ಸ್ವಪ್ನ ಸುಖಂ ಅಂತ ಹೇಳ್ತಾ ಬರ್ತಾರೆ. ಅಂದರೆ ಅವರಿಗೆ ಒಂದು ಸೆಡೆಂಟ್ರಿ ಲೈಫ್ ಸ್ಟೈಲ್ ಇರುತ್ತೆ, ತುಂಬ ವ್ಯಾಯಾಮ ಇರೋದಿಲ್ಲ. ಅಂಥವರಿಗೆ ಈ ಸಕ್ಕರೆ ಕಾಯಿಲೆ ಮಾರ್ಪಾಡಾಗುತ್ತೆ, ಒಂದು ಕಂಡು ಬರುತ್ತೆ ಅನ್ನೋ ಥರ ಒಂದು ಹಿನ್ನೆಲೆ ಸಿಗುತ್ತೆ ನಮಗೆ. ಮತ್ತು ಇತ್ತೀಚೆಗೆ ಮತ್ತೆ ಅದೇ ಪುನರಾವರ್ತನೆ ಆಗ್ತಾ ಇದೆ. ಏಕೆ ಅಂತಂದರೆ, ಇವಾಗ ಬಹಳಷ್ಟು ಜನ, ನಾವೇನು IT ಸೆಕ್ಟರ್ನವರೇ ಬೇಕು ಅಂತಲ್ಲ, ಬೇರೆಯವರು ಕೂಡ
ಇವಾಗ ತುಂಬ ದೂರದಕ್ಕೆ ಪ್ರಯಾಣ ಮಾಡ್ತಿರ್ತಾರೆ, ಆವಾಗ 1 ಗಂಟೆ 2 ಗಂಟೆ ಕೂತ್ಕೊಂಡು ಹೋಗೋದೇ ಆಗುತ್ತೆ. ಇಲ್ಲದೆ ಹೋದರೆ ಅಲ್ಲಿ ಆಫೀಸಲ್ಲಿ ಹೋದ್ಮೇಲೂ ಕೂಡ ಕೂತ್ಕೊಂಡಿರೋಗೆ ಆಗುತ್ತೆ. ಅದು ಇತ್ತೀಚೆಗೆ ನೀವೆಲ್ಲ ಕೇಳಿರ್ಬೋದು, ಸಿಟ್ಟಿಂಗ್ ಇಸ್ ನೆಕ್ಸ್ಟ್ ಟು ಸ್ಮೋಕಿಂಗ್ ಅಂತ, ಅಂದರೆ ಆಸ್ ಡೇಂಜರಸ್ ಆಸ್ ಸ್ಮೋಕಿಂಗ್ ಅಂತ. ಅಂದರೆ ದೇಹಕ್ಕೆ ವ್ಯಾಯಾಮನೇ ಇರೋದಿಲ್ಲ. ನಾನು ಮುಂಚೆನೇ ತಿಳಿಸ್ದಂಗೆ ಎಲ್ಲ ಕೂಡ ಒಂದು ಸಮತೋಲನದಲ್ಲಿ ಇರಬೇಕು. ವ್ಯಾಯಾಮ ಇದ್ದಾಗಲೇ ಅದು ಒಂದು ಸಕ್ಕರೆ ಅಂಶ ಖರ್ಚಾಗುತ್ತೆ, ಇಲ್ಲದೆ ಹೋದರೆ ಬರೀ ಶೇಖರಣೆ ಆಗ್ತಾ ಹೋಗುತ್ತೆ. ನಾವು ತಿನ್ನೋದಂತೂ ಬಿಟ್ಟಿರೋಕ್ಕಾಗಲ್ಲ. ಯಾವಾಗ ಅದು ಖರ್ಚಾಗುತ್ತೆ ಆವಾಗ ಒಂದು ಸಮತೋಲನದಲ್ಲಿ ಇರಬೇಕಾಗತ್ತೆ. ಹಾಗಾಗಿ ವ್ಯಾಯಾಮ ತುಂಬ ಅವಶ್ಯಕ. ಯಾವುದೇ ರೀತಿಯಲ್ಲಿ ವ್ಯಾಯಾಮ ಆಗ್ಬೋದು. ಅದರೊಳಗೂ ಆಯುರ್ವೇದದಲ್ಲಿ ಹೇಳಿರುವಂಥದ್ದು ಏನಂದ್ರೆ, ನಮ್ಮ ಶಕ್ತಿ ಎಷ್ಟಿರುತ್ತೆ ಅದ್ರದ್ದೊಂದು ಅರ್ಧದಷ್ಟಾದ್ರೂ ಆಗಬೇಕು. ಈಗ ಹಣೆ ಮೇಲೆ ಬೆವರು ಬರುತ್ತೆ. ಈಗ ಆರಾಮಾಗಿ ಪಾರ್ಕಲ್ಲಿ ನಡ್ಕೊತಾ ಹೋದರೆ ಆವಾಗ ಅದು ವ್ಯಾಯಾಮ ಆಗಲ್ಲ. ಅಥವಾ ಮಾತಾಡಿಕೊಂಡು ನಿಧಾನಕ್ಕೆ ನಡ್ಕೊಂಡು ಹೋದರೆ ಅದು ವ್ಯಾಯಾಮ ಆಗಲ್ಲ. ಯಾವಾಗ ನಾವು ಶಕ್ತಿ, ಎಷ್ಟು ಶಕ್ತಿ ಇರುತ್ತೆ ಅದರ ಒಂದು ಆಧಾರದ ಮೇಲೆ ನಡೀತಾ ಹೋಗ್ತೀವಿ, ಒಂದು ಬೆವರು ಬರುತ್ತೆ, ಅವಾಗ ಒಂದು ಸ್ವಲ್ಪ ಪರವಾಗಿಲ್ಲ, ನಮ್ಗೆ ಒಂಚೂರು ಖರ್ಚಾಗಿದೆ ಅಂತ ಅನ್ಸುತ್ತೆ, ಆವಾಗ ಅದೊಂದು ಒಂದು ಕರೆಕ್ಟಾಗಿದೆ ಅಂತ ಲೆಕ್ಕ ತಗೋಬೋದು. ಈಗ ತಾನೇ ನೀವು ಪಥ್ಯ ಮತ್ತು ವ್ಯಾಯಾಮ ಇದೆಲ್ಲದರ ಪ್ರಾಮುಖ್ಯತೆಯನ್ನು ತಿಳಿಸ್ಕೊಟ್ಟಿದ್ದೀರಾ ನಮಗೆ. ಈಗ ಒಬ್ಬರಿಗೆ ಶುಗರ್ ಬಂದಿರುತ್ತೆ, ಕೆಲವೊಂದು ವರ್ಷಗಳು ಅವರು ಔಷಧಿ, ಪಥ್ಯ, ವ್ಯಾಯಾಮ ಎಲ್ಲವನ್ನ ಮಾಡಿರ್ತಾರೆ, ಶುಗರ್ ಕಂಟ್ರೋಲ್ಗೆ ಕೂಡ ಬಂದಿರುತ್ತೆ. ಅಂಥವರು ಈ ಔಷಧಿ, ಪಥ್ಯ, ವ್ಯಾಯಾಮನ ನಿಲ್ಲಿಸ್ಬೋದಾ? ಉದಾಹರಣೆಗೆ ಈಗ ಜ್ವರ ಯಾರೊಬ್ಬರಿಗೆ ಬಂದಿದೆ ಅಂದರೆ 1-5 ದಿನ ಮಾತ್ರೆ ತಗೊಳ್ತಾರೆ, ಅದು ಹೋಗುತ್ತೆ, ಆಮೇಲೆ ಮಾತ್ರೆ ನಿಲ್ಲಿಸ್ಬೋದು. ಆ ರೀತಿ ಡಯಾಬಿಟಿಸ್ ಇರುವಂಥವ್ರು, ಸಕ್ಕರೆ ಕಾಯಿಲೆ ಇರುವಂಥವ್ರು ತಮ್ಮ ಔಷಧಿ, ಪಥ್ಯ, ವ್ಯಾಯಾಮನ ಶುಗರ್ ಕಂಟ್ರೋಲ್ ಬಂದ ನಂತರ ನಿಲ್ಲಿಸಬಹುದಾ? ನಮ್ಮಲ್ಲಿ ಬರುವಂಥ ಹಲವಾರು ಡಯಾಬಿಟಿಸ್ ಇರುವಂತಹ ಪೇಷಂಟ್ಸು ಬಂದು ಹೇಳುವಂಥದ್ದು ಏನು ಅಂದರೆ, ನಾನು ಬಹಳಷ್ಟು ಸಮಯದಲ್ಲಿ ನೋಡಿದ್ದೀನಿ, ಅವಾಗ ರಕ್ತದಲ್ಲಿರುವಂತಹ ಸಕ್ಕರೆ ಅಂಶ ಮನೆಯಲ್ಲೇ ನೋಡಿರ್ತಾರಲ್ಲ, ಅವಾಗ ಸರಿ ಇದೆ, ಹಾಗಾಗಿ ನಾನು ಔಷಧಿ ತೊಗೊಳೋದನ್ನು ನಿಲ್ಲಿಸ್ಬಿಟ್ಟಿದ್ದೀನಿ ಅಂತ. ಆದರೆ ನಾವು ಯಾವಾಗ 3 ತಿಂಗಳದ್ದು ಒಂದು ಆವ್ರೇಜ್ ತೊಗೋತೀವಿ, HbA1c ಆ ಥರದ್ದೊಂದು ಪ್ರಯೋಗಾಲಯದಲ್ಲಿ ಮಾಡುವಂಥದ್ದು ಲ್ಯಾಬ್ ಟೆಸ್ಟ್ಗಳನ್ನು ಕೊಡ್ತೀವಿ, ಆವಾಗ ಬಹಳಷ್ಟು ಏರಿಕೆ ಆಗಿರೋದು ಕಾಣಿಸಿರುತ್ತೆ. ಯಾಕೆಂದರೆ ಯಾವುದೇ ಆಗಲಿ, ಇವಾಗ ರಕ್ತದೊತ್ತಡ ಆಗಿರುವಂಥದ್ದಾಗಲಿ ಅಥವಾ ಡಯಾಬಿಟಿಸ್ ಆಗಿರುವಂಥದ್ದಾಗಲಿ, ಅದೆಲ್ಲದೂ ಕೂಡ ಮೇಂಟೆನೆನ್ಸ್ ಆಗುವಂಥದ್ದು ತುಂಬ ಮುಖ್ಯ. ಬರೀ ಒಂದಿನ ಇವತ್ತು ಸರಿ ಹೋಗಿದೆ ಹಾಗಾಗಿ ನಾಳೆಯಿಂದ ನಾನು ಔಷಧಿ ತೊಗೊಳೋದಿಲ್ಲ ಅಥವಾ ನನಗೆ ಈ ವ್ಯಾಯಾಮದ ಅವಶ್ಯಕತೆ ಇಲ್ಲ ಹಾಗಂತ ಹೇಳೋಕ್ಕಾಗಲ್ಲ. ನಾವಿವಾಗ ಕೈ ಎಷ್ಟು ಸತಿ ತೊಳಿತೀವಿ ಒಂದು ದಿನಕ್ಕೆ ಅಂತಂದರೆ, ಕೈ ಕೊಳೆ ಆದಾಗ ತೊಳಿತೀವಿ, ಅದಕ್ಕೇನು ಬೆಳಗ್ಗೆ ಒಂದ್ಸತಿ ಸಂಜೆ ಒಂದ್ಸತಿ ಅಂತಿಲ್ಲ. ಹಾಗೆ ಇದನ್ನು ಕೂಡ ಅಷ್ಟೇ, ದಿನನಿತ್ಯ ನಾವು ಆಹಾರ ತಗೋತಾ ಇರ್ತೀವಿ, ಹಾಗಾಗಿ ರಕ್ತದಲ್ಲಿರುವಂತಹ ಒಂದು ಸಕ್ಕರೆ ಅಂಶದಲ್ಲಿ ಏರುಪೇರು ಎಲ್ಲ ನಡೀತಾ ಇರುತ್ತೆ. ಹಾಗಾಗಿ ಯಾವಾಗ ವ್ಯಾಯಾಮ ಆಗಿರುತ್ತೆ ಅಲ್ಲಿ ಖರ್ಚಾಗುತ್ತೆ. ಹಂಗಾಗಿ ಒಂದೇ ಸತಿಗೆ ನಾನು ಇವತ್ತು ಒಂದಿನ ಔಷಧಿ ತೊಗೊಂಡ್ಬಿಟ್ಟಿದ್ದೀನಿ, ಮುಂದಿನ 1 ವರ್ಷ ನನಗೆ ಅದ್ರದ್ದು ಅವಶ್ಯಕತೆ ಇಲ್ಲ ಅಂತ ನಾವು ಹೇಳೋಕ್ಕಾಗಲ್ಲ. ತುಂಬ ಧನ್ಯವಾದಗಳು ಮೇಡಮ್. ಸಕ್ಕರೆ ಕಾಯಿಲೆ ಬಗ್ಗೆ ಇರುವಂತಹ ಹಲವಾರು ಅಪನಂಬಿಕೆಗಳ ಬಗ್ಗೆ ನೀವು ಇಂದು ನಮ್ಮ ವೀಕ್ಷಕರಿಗೆ ಮಾಹಿತಿಯನ್ನು ಕೊಟ್ಟಿದ್ದೀರಾ. ಅವರ ಆರೋಗ್ಯವನ್ನು ಕಾಪಾಡಿಕೊಳ್ಳೋದಕ್ಕೆ ನಿಮ್ಮ ಎಲ್ಲ ಮಾಹಿತಿ ತುಂಬ ಸಹಾಯಕಾರಿ ಆಗುತ್ತೆ ಅಂತ ನಾನು ಹೇಳೋದಕ್ಕೆ ಇಷ್ಟಪಡ್ತೀನಿ. ಧನ್ಯವಾದಗಳು.